ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು. ಜಾಮೀನ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು. ಬಟ್ ಸುಪ್ರೀಂ ಕೋರ್ಟ್ ನಿಂದಲೂ ಕೂಡ ಅತಿ ದೊಡ್ಡ ಶಾಕ್ ಎದುರಾಯಿತು. ಇನ್ನು 1 ವರ್ಷ ಕಾಯಲೇಬೇಕಾದಂತಹ ಅನಿವಾರ್ಯತೆ, ಜೈಲಲ್ಲೇ ಸೆರೆವಾಸವನ್ನ ಅನುಭವಿಸಲೇಬೇಕು. ಹಾಗಾಗಿ ಬೇಲ್ ಸಿಗದೆ ಹೋಗಿರೋದಕ್ಕೆ ಕುಗ್ಗೋಗಿದ್ದಾರಂತೆ ದರ್ಶನ್. ಕ್ವಾರಂಟೈನ್ ಜೈಲಿನ ಬ್ಯಾರಕ್ ನಲ್ಲಿ ಮೌನಿ ಹಾಕಿ ಕೂತ್ಕೊಂಡಿದ್ದಾರಂತೆ ಡಿ ಬಾಸ್. ಯಾರ ಜೊತೆ ಮಾತಾಡ್ತಾ ಇಲ್ಲ, ಫುಲ್ ಟೆನ್ಷನ್ ಅಂತೆ. ಯಾರ ಬಳಿಯೂ ಮಾತನಾಡದೆ ಏಕಾಂಗಿಯಾಗಿ ದಚ್ಚು ಕಾಲ ಕಳೀತಿದ್ದಾರಂತೆ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ ಕಾಟೇರ. ಊಟ ಹೋಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ದೈಹಿಕವಾಗಿ ಬಳಲಿ ಹೋಗಿದ್ದಾರಂತೆ ದರ್ಶನ್. ಈಗಾಗಲೇ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ದರ್ಶನ್. ಇದೇ ಬೆನ್ನು ನೋವು ಈ ಹಿಂದೆ ಮಧ್ಯಂತರ ಜಾಮೀನು ಸಿಗೋದಕ್ಕೆ ಕಾರಣ ಆಗಿತ್ತು. ಬಟ್ ಅಗೇನ್ ಈಗ ಬೆನ್ನು ನೋವಂತೆ. ಬೆನ್ನು ನೋವಿಗೆ ಜೈಲಿನ ಆಸ್ಪತ್ರೆ ವೈದ್ಯರಿಂದಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾವುದು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಈ ಬಾರಿ. ದರ್ಶನ್ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರಂತೆ ಜೈಲಿನ ವೈದ್ಯರು. ಬೇಲ್ ಸಿಗದಿದ್ದಕ್ಕೆ ಕುಗ್ಗ್ ಹೋಗಿದ್ದಾರೆ ನಟ ದರ್ಶನ್. ಯಾರ ಜೊತೆ ಮಾತಾಡ್ತಿಲ್ಲ, ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಬಳಲಿ ಬೆಂಡಾಗಿ ಹೋಗಿದ್ದಾರೆ ನಟ ದರ್ಶನ್ ಜೈಲಲ್ಲಿ. ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದಾರೋ ಹೊರಗಡೆ. ವರ್ಷಾನುಗಟ್ಟಲೆ ಜೈಲು ಪಾಲಾದ್ರೆ ಪರಿಸ್ಥಿತಿ ಹೆಂಗಿರತ್ತೆ? ಅದು ಕೂಡ ಸೆರೆವಾಸ, ಕತ್ತಲೆ ವಾಸ. ವಾಕಿಂಗ್ ಸರಿಯಾಗಿ ಆಗ್ತಿಲ್ಲ, ಸಹ ಕೈದಿಗಳು ವಾಕ್ ಮಾಡಕ್ ಬಿಡ್ತಿಲ್ಲ, ಟಾರ್ಚರ್ ಮಾಡ್ತಿದ್ದಾರೆ. ದಯವಿಟ್ಟು ಬೇಲ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಟ್ರಯಲ್ ಬೇಗ ಮುಗಿತಾ ಇಲ್ಲ, ಸಾಕ್ಷಿಗಳ ವಿಚಾರಣೆ ಬೇಗ ಆಗ್ತಾ ಇಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ಅಂತ. ಬಟ್ ಈಗ ಸುಪ್ರೀಂ ಕೋರ್ಟ್ನ ಗಡುವು 1 ವರ್ಷದ ಒಳಗಡೆ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ, ಸಾಕ್ಷಿಗಳ ವಿಚಾರಣೆಯನ್ನ ಕ್ವಿಕ್ ಆಗಿ ಮಾಡಿ ಅಂತ. ಏನೇ ಮಾಡಿದ್ರು ಕೂಡ 1 ವರ್ಷ ಸಮಯ ಬೇಕೇ ಬೇಕು. ದರ್ಶನ್ ನೆನಪಿನಲ್ಲಿ ಕೊರಗು ಹೋಗಿದ್ದಾರಂತೆ ಪತ್ನಿ ವಿಜಯಲಕ್ಷ್ಮಿ. ಹೊರಗಡೆ ಇದ್ರು ಕೂಡ ಅವ್ರಿಗೂ ನರಕನೆ. ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿ ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರಂತೆ. ದರ್ಶನ್ ಫೋಟೋ ಜೊತೆ ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿ ಬೇಸರವನ್ನ ಹೊರ ಹಾಕಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಇನ್ಸ್ಟಾ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರಂತೆ ದಚ್ಚು ಮಡದಿ. ಬೇಲ್ ಸಿಗದೆ ಹೋಗಿದ್ದಕ್ಕೆ ಈ ರೀತಿ ಕಣ್ಣೀರು. ಕಾನೂನು ಹೋರಾಟದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಿದ್ದಾರೆ. ಅದು ಮತ್ತಷ್ಟು ಹಿನ್ನಡೆ ಆಗಿರೋದ್ರಿಂದ ಸಂಕಷ್ಟ. ದರ್ಶನ್ರನ್ನ ಹೊರಗಡೆ ಕರೆತರಬೇಕು ಅಂತ ಹರಸಾಹಸ ಪಡ್ತಾ ಇದ್ರು ಪತ್ನಿ. ಮುಂದಿನ ದಾರಿ ಕಾಣದೆ ಕಂಗಾಲ ಹೋಗಿದ್ದಾರಂತೆ ದರ್ಶನ್ ಫ್ಯಾಮಿಲಿಯವರು. ದರ್ಶನ್ ನೆನಪಿನಲ್ಲಿ ಕೊರಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಬೇಲು ಸಿಗ್ತಾ ಇಲ್ಲ, ಆಚೆ ಬರಕ್ಕಾಗ್ತಾ ಇಲ್ಲ, ಆಚೆ ಕರ್ಕೊಂಡು ಬರಕ್ಕಾಗ್ತಾ ಇಲ್ಲ ಅಂತ ಪತ್ನಿಯ ಕಣ್ಣೀರು. ಹಂಗಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಭಾವುಕ ನುಡಿಗಳನ್ನ ಆಚೆ ಹಾಕಿಕೊಂಡಿದ್ದಾರೆ. ಪ್ರಮುಖವಾಗಿ ದರ್ಶನ್ ಅವರ ಫೋಟೋ ಹಾಕೋ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮುಖವಾಗಿ ಒಂದು ಹಾರ್ಟ್ ಬ್ರೇಕ್ ಎಮೋಜಿಯನ್ನ ಹಾಕಿದ್ದಾರೆ. ದೃಶ್ಯ ನೋಡ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಏನೋ ಸುಪ್ರೀಂ ಕೋರ್ಟ್ ನಿಂದ ಒಂದು ಬೇಲ್ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಅಗೇನ್ ವೆರಿ ಶಾಕಿಂಗ್. ಅಂದ್ರೆ 1 ವರ್ಷ ಕಾಯಲೇಬೇಕು ಅನ್ನುವಂತ ಆದೇಶ. ಕಾರಣ 1 ವರ್ಷದ ತನಕ ಟ್ರಯಲ್, ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಅವಕಾಶವನ್ನ ಸುಪ್ರೀಂ ಕೋರ್ಟೇ ಕೊಟ್ಬಿಟ್ಟಿದೆ. ಹೆಂಗಿದ್ದಾರೆ ನಟ ದರ್ಶನ್? ಹೊರಗಡೆ ಐಷಾರಾಮಿ ಜೀವನ, ವರ್ಷಾನುಗಟ್ಟಲೆ ಈಗ ಸೆರೆವಾಸ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಹೆಂಗಿದೆ ಅಂತ ಲೈಫ್? ಹೌದು ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಏನು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಜಾಮೀನು ನಿರಾಕರಣೆಯನ್ನ ಮಾಡಿರುವಂತದ್ದು, ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ. ಈ ಒಂದು ವಿಚಾರ ತಿಳಿತಿದ್ದಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಒಂದು ರೀತಿಯಾಗಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕುಗ್ಗಿರುವಂತದ್ದು. ಈಗಾಗಲೇ ಅವರಿಗೆ ಏನು ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಬಳಲುತ್ತಿದ್ದಾರೆ. ಜೈಲಿನಲ್ಲಿ ಸರಿಯಾಗಿ ಊಟ ಮತ್ತೆ ಏನಂತಂದ್ರೆ ನಿದ್ರೆ ಮಾಡದೆ ಅವರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸಾಕಷ್ಟು ಏನು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವಂತದ್ದು. ಏನು ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಜೈಲಿನ ಏನು ಆಸ್ಪತ್ರೆ ವೈದ್ಯರಿಂದಲೇ ಏನು ಚಿಕಿತ್ಸೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಆಸ್ಪತ್ರೆ ವೈದ್ಯರು ಕೂಡ ಏನು ಜೈಲಿನ ಅವ್ರ ಬ್ಯಾರಕ್ಗೆ ಹೋಗಿ ಏನು ಒಂದು ಸಾರಿ ಭೇಟಿಯನ್ನ ಮಾಡಿ ಬರುವಂತದ್ದು ಮತ್ತೆ ಅವರ ಆರೋಗ್ಯದ ಮೇಲೆ ನಿಗಾವನ್ನ ವಹಿಸಿದ್ದಾರೆ. ಜೊತೆಗೆ ಜೈಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಇನ್ನು ವಿಶೇಷವಾಗಿ ಏನು ದರ್ಶನ್ ಏನಿದ್ದಾರೆ, ದರ್ಶನ್ ಬ್ಯಾರಕ್ ಬಳಿಯೇ ಏನು CCTV ಕ್ಯಾಮ್ರಾವನ್ನು ಕೂಡ ಹಾಕಿ ಏನು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು, ಅವರ ಮೇಲೆ ಒಂದು ನಿಗಾವನ್ನ ಇಟ್ಟಿರುವಂತದ್ದು. ಯಾವುದೇ ರೀತಿಯಾಗಿ ಸೆಲೆಬ್ರಿಟಿ ಆಗಿರೋದ ಕಾರಣವಾಗಿ ಅವರ ಆರೋಗ್ಯದ ಮೇಲೆ ಪರಿಣಾಮವು ಬೀರಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಕ್ಯಾಮ್ರಾವನ್ನು ಕೂಡ ಹಾಕಿದ್ದಾರೆ. ಒಂದು ಏನಂತಂದ್ರೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು ಏನು ಜಾಮೀನಿಗೆ, ಅದು ಸಿಗ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಇನ್ನೊಂದು ಕಡೆ ಏನಂತಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಟೆಂಪಲ್ ರನ್ ಅನ್ನ ನಡೆಸಿದ್ರು. ದರ್ಶನ್ ನ ಜೈಲಿನಿಂದ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರು ಕಾನೂನು ಹೋರಾಟವನ್ನು ಕೂಡ
ಏನು ಮಾಡಿದ್ರು. ಆದ್ರೆ ಕಾನೂನು ಹೋರಾಟದಲ್ಲಿ ಅವರಿಗೆ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಏನು ನಿನ್ನೆ ಅಷ್ಟೇ ಏನು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾ ಪೇಜ್ ನಲ್ಲಿ ಅವರ ಒಂದು ಅಕೌಂಟ್ ಏನಿದೆ ಅದರಲ್ಲಿ ದರ್ಶನ್ ಅವರ ಫೋಟೋ ಹಾಕಿ ಏನು ಹಾರ್ಟ್ ಬ್ರೇಕ್ ಆಗಿರುವಂತ ಏನು ಇಮೋಜಿ ಹಾಕಿ ಪೋಸ್ಟ್ ಮಾಡಿರುವಂತದ್ದು. ಅವರ ಒಂದು ಅಂತಂದ್ರೆ ದರ್ಶನ್ ನೆನೆದು ಅವರು ಕೂಡ ಏನು ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮತ್ತೆ ಏನು ಅವ್ರನ್ನ ಹೊರಗಡೆ ಕರ್ಕೊಂಡ್ಬರಕ್ ಆಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಕೂಡ ಕೊರಗ್ತಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ ಈಗ ಮುಂದಿನ ಕಾನೂನು ಹೋರಾಟಗಳು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಫ್ಯಾಮಿಲಿ ಯಾವುದೇ ರೀತಿಯಾದಂತಹ ದಾರಿ ಕಾಣದೆ ಎಲ್ಲರೂ ಕೂಡ ಏನು ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂತ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4 ಗೋಡೆ ಮಧ್ಯೆ ಅವರು ಕೂಡ ಯಾವುದೇ ಅಂದ್ರೆ ಜೈಲಿನ ಊಟ ಹೋಗದೆ ಮತ್ತೆ ಅಲ್ಲಿನ ನಿದ್ರೆ ಸರಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಕೂಡ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ದಾರೆ. ಅಲ್ಲಿ ಸಹಬಂಧಿಗಳಿರ್ತಾರೆ, ಅವರು ಬಳಿಯೂ ಕೂಡ ಮಾತನಾಡದೆ ಏಕಾಂಗಿಯಾಗಿ ಮೌನಕ್ಕೆ ಯಾವಾಗ್ಲೂ ಕೂಡ ಶರಣಾಗಿರ್ತಾರೆ ಎನ್ನುವಂಥದ್ದು ಕೂಡ ಜೈಲು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿರುವಂತದ್ದು. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ